ಹೆಲೋ ಎವ್ರಿವನ್. ಈಗ ನೀಟ್ 2022 ಇನ್ನೊಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಇದು ಭಾಳ ಈಸಿ ಕ್ವಶನ್, ಡೈರೆಕ್ಟ್ ಕ್ವಶನ್ನು. ಏನು ಕ್ವಶನ್ ಹೇಳುತ್ತೆ ಅಂದರೆ, ದ IUPAC ನೇಮ್ ಆಫ್ ದ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 119. ಇದೆಲ್ರಿಗೂ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ಅಟಾಮಿಕ್ ನಂಬರ್ಗೆ ನಾವು ನೇಮಿಂಗನ್ನು ಮಾಡಬೇಕಾದ್ರೆ ಒಂದೊಂದು ನಂಬರ್ಗೆ ಒಂದೊಂದು ವರ್ಡನ್ನು ಕೊಟ್ಟಿದ್ದಾರೆ. ಆ ವರ್ಡನ್ನು ಬರೆದ್ರೆ ಸಾಕು. ಈಗ ಫಸ್ಟ್ 1 ಅಂತಿದೆ, 1ಗೆ ಏನಂತ ಬರಿತೀವಿ? ಅನ್. ಎಗೇನ್ ಮತ್ತೆ 1 ಇದೆ, ಎಗೇನ್ ಏನಂತ ಬರಿತೀವಿ? ಅನ್ ಅಂತಲೇ ಬರಿತೀವಿ. ಆಮೇಲೆ 9 ಇದೆ, 9ಗೆ ಏನಂತ ಬರಿತೀವಿ? ಎನ್ ಅಂತ ಬರಿತೀವಿ. ಸೊ ಅನ್ ಎನ್ ಆಯಿತು. ಲಾಸ್ಟಿಗೆ ಏನು ಮಾಡಬೇಕು? IUM ಅನ್ನು ಸೇರಿಸ್ಬೇಕು. ಸೊ ಅದರಿಂದ ಆಪ್ಷನ್ 1, ಅನ್ ಎನ್ IUM. ಓಕೆ, ನಂಬರ್ಸ್ ನೆನ್ಪಿಟ್ಕೋಬೇಕು. 1ಗೇನು, 2ಗೇನು, 3ಗೇನು, 4ಗೇನು, ಆ ವರ್ಡ್ಸ್ಗಳನ್ನ ನೆನ್ಪಿಟ್ಕೊಂಡು ಆಯಾ ನಂಬರ್ಗೆ ಆ ವರ್ಡ್ಸನ್ನ ಬರೆದ್ರೆ ಸಾಕಾಗ್ತದೆ ಕಣ್ರಪ್ಪ. ಓಕೆ, ಇವತ್ತು ಇನ್ನೂ ಒಂದು ಕ್ವಶನ್ ನೋಡ್ಬೋಣ. ಇದು ಈಸಿ ಕ್ವಶನ್ ಇರೋದ್ರಿಂದ. ಇದು ಸೆಕೆಂಡ್ ಇಯರ್ ಚಾಪ್ಟರ್ದು ಬಯೋಮಾಲಿಕ್ಯೂಲ್ಸಿಂದ ಕೇಳಿರುವಂಥ ಕ್ವಶನ್ನು. ಬಯೋಮಾಲಿಕ್ಯೂಲ್ಸ್ ಎನ್ಸೈಮ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಟು ಎನ್ಸೈಮ್ಸ್? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎನ್ಸೈಮ್ಸ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಎನ್ಸೈಮ್ಸ್ ಅಂದರೆ ಏನರಪ್ಪ? ಇದು ಪ್ರೋಟೀನ್ಸ್. ಆ್ಯಕ್ಚುಲಿ ಎನ್ಸೈಮ್ಸ್ ಆರ್ ಪ್ರೋಟೀನ್. ಫಸ್ಟ್ ಅದು ಹೇಳ್ಬಿಡ್ತೀನಿ. ಎನ್ಸೈಮ್ಸ್ ಆರ್ ಪ್ರೋಟೀನ್ ಅಂದರೆ ಪ್ರೋಟೀನ್ಸು ವೆರೈಟೀಸ್ ಆಫ್ ಪ್ರೋಟೀನ್ಸ್ ಇದೆ. ನಮ್ಮ ಬಾಡಿಯಲ್ಲಿ ಪ್ರೋಟೀನ್ಸ್ಗಳು ವೆರೈಟೀಸ್ ಆಫ್ ವರ್ಕನ್ನು ಮಾಡ್ತವೆ. ಪ್ರೋಟೀನ್ಸು ಮಾಡುವಂಥ ವರ್ಕ್ ಮೇಲೆ ನಾವು ಅದನ್ನು ನೇಮಿಂಗ್ ಮಾಡ್ತಾ ಹೋಗ್ತೀವಿ. ಕೆಲವೊಂದು ಪ್ರೋಟೀನ್ಸು ನಮ್ಮ ಬಾಡಿಯಲ್ಲಿ ನಡೆಯುವಂಥ ರಿಯಾಕ್ಷನ್ಸನ್ನು ಕೆಟಲೈಸ್ ಮಾಡ್ತಾರೆ. ನಮ್ಮ ಬಾಡಿಲಿ ನಡೆಯುವಂಥ ರಿಯಾಕ್ಷನ್ನ ಕೆಟಲೈಸ್ ಮಾಡುವಂಥ ಪ್ರೋಟೀನ್ನ ನಾವೇನಂತ ಕರಿತೀವಿ? ಎನ್ಸೈಮ್. ಅಂದರೆ ಎನ್ಸೈಮ್ಸೇ ಪ್ರೋಟೀನೇ, ಬಟ್ ಅವರು ರಿಯಾಕ್ಷನ್ನ ಕೆಟಲೈಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ನಾವು ಎನ್ಸೈಮ್ ಅಂತ ಕರಿತೀವಿ. ಓಕೆ, ಸೊ ಅದರಿಂದ ಈಗ ಕೆಟಲಿಸ್ಟ್ ಅಂದರೆ ನಿಮಗೆ ಗೊತ್ತಿದೆ. ಜನರಲ್ ಆಗಿ ನಾವು ಕೆಲವು ರಿಯಾಕ್ಷನ್ಸ್ಗೆಲ್ಲ ಕೆಟಲಿಸ್ಟ್ ಯೂಸ್ ಮಾಡ್ತೀವಿ. ಕೆಟಲಿಸ್ಟ್ ಯೂಸ್ ಮಾಡೋದ್ರಿಂದ ಏನು? ಕೆಮಿಕಲ್ ಕೈನೆಟಿಕ್ಸಲ್ಲೆಲ್ಲ ಹೇಳ್ತೀವಿ. ಏನು? ಕೆಟಲಿಸ್ಟು ರಿಯಾಕ್ಷನ್ನ ಫಾಸ್ಟ್ ಮಾಡುತ್ತೆ. ಹೌದಾ? ಇದು ಗೊತ್ತಿರೋದೆ. ರಿಯಾಕ್ಷನ್ನ ಫಾಸ್ಟ್ ಮಾಡುತ್ತೆ. ಹೇಗೆ? ಆ್ಯಕ್ಟಿವೇಶನ್ ಎನರ್ಜಿನ ಡಿಕ್ರೀಸ್ ಮಾಡೋದ್ರ ಮೂಲಕ ರಿಯಾಕ್ಷನ್ನ ಫಾಸ್ಟ್ ಮಾಡುತ್ತೆ. ನೀವು ಲ್ಯಾಬಲ್ಲಿ ಒಂದು ರಿಯಾಕ್ಷನ್ನ ಕೆಟಲೈಸ್ ಮಾಡ್ತಾ ಇದ್ದೀರಾ, ಒಂದು ಕಾಂಪೌಂಡ್ನ ಯೂಸ್ ಮಾಡಿ ಅಂದರೆ ಅದು ಕೆಟಲಿಸ್ಟ್ ಆಯಿತು. ಅದೇ ನಿಮ್ಮ ಬಾಡಿಯಲ್ಲಿ ರಿಯಾಕ್ಷನ್ ನಡೀತಾ ಇರುವಂಥ ರಿಯಾಕ್ಷನ್ನ ಫಾಸ್ಟ್ ಮಾಡುವಂಥ ಪ್ರೋಟೀನ್ಸ್ಗೆ ನಾವು ಎನ್ಸೈಮ್ಸ್ ಅಂತೀವಿ. ಎನ್ಸೈಮ್ಸ್ನ ನಾವು ಬಯೋ ಕೆಟಲಿಸ್ಟ್ ಅಂತಲೂ ಕೂಡ ಕರಿತೀವಿ. ಬಯೋ ಅಂತೇನೇ ಕರಿತೀವಿ ಅಂದರೆ ಅದು ನಮ್ಮ ಬಾಡಿ ಒಳಗಡೆ ನಡೆಯೋರಂಥ ರಿಯಾಕ್ಷನ್ಸ್ನ ಕೆಟಲೈಸ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಮೊದಲನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಓಕೆ, ಎರಡನೇದು, ಲೈಕ್ ಕೆಮಿಕಲ್ ಕೆಟಲಿಸ್ಟ್ ದ ಎನ್ಸೈಮ್ಸ್ ರೆಡ್ಯೂಸ್ ದ ಆಕ್ಟಿವೇಶನ್ ಎನರ್ಜಿ ಆಫ್ ಬಯೋ ಪ್ರೋಸೆಸ್. ಹೇಳಿದೆ ನಾನು, ಒಂದು ಕೆಟಲಿಸ್ಟ್ ಹೇಗೆ ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡುತ್ತೋ, ಬಯೋ ಕೆಟಲಿಸ್ಟು ಅಷ್ಟೇ, ಎನ್ಸೈಮ್ಸು ಕೂಡ ಅಷ್ಟೇ. ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡೋದ್ರ ಮೂಲಕ ರಿಯಾಕ್ಷನ್ನ ಫಾಸ್ಟ್ ಮಾಡ್ತವೆ. ಅಂದರೆ ಈ ಸ್ಟೇಟ್ಮೆಂಟು ಕೂಡ ಸರಿ ಇದೆ. ಮೂರನೇದೇನು ಹೇಳ್ತಾ ಇದೆ? ಎನ್ಸೈಮ್ಸ್ ಆರ್ ಪಾಲಿಸ್ಯಾಕರೈಡ್ಸ್. ಇಲ್ಲಿ ತಪ್ಪಿದೆ ನೋಡಿ. ಪಾಲಿಸ್ಯಾಕರೈಡ್ಸ್ ಅಂದ್ರೆ ಏನು? ದೇ ಆರ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್ಸ್ ಅಲ್ವಾ? ನಾನೀಗ ತಾನೇ ಹೇಳಿದೆ. ಎನ್ಸೈಮ್ಸ್ ಅಂದ್ರೆ ಏನು? ಇಟ್ಸ್ ಎ ಮೇಡ್ ಅಪ್ ಆಫ್ ಪ್ರೋಟೀನ್ಸ್. ಅದು ಕಾರ್ಬೋಹೈಡ್ರೇಟ್ಸ್ ಅಲ್ಲ. ಪ್ರೋಟೀನ್ಸೇ ಬೇರೆ, ಕಾರ್ಬೋಹೈಡ್ರೇಟ್ಸೇ ಬೇರೆ. ಸೊ ಹಾಗಾಗಿ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಅಲ್ಲ. ಅವರು ಪಾಲಿಸ್ಯಾಕರೈಡ್ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇದು ತಪ್ಪು. ಅವ್ರು ಕೇಳ್ತಾ ಇರೋದು ಇನ್ಕರೆಕ್ಟು. ಅದರಿಂದ ಕರೆಕ್ಟ್ ಆಪ್ಷನ್ ಯಾವುದು? ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ ಆಗುತ್ತೆ. ಬೇಕಾದ್ರೆ ಫೋರ್ತ್ ಒನ್ ನೋಡಿ. ಎನ್ಸೈಮ್ಸ್ ಆರ್ ವೆರಿ ಸ್ಪೆಸಿಫಿಕ್ ಫಾರ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಇನ್ ಸಬ್ಸ್ಟ್ರೇಟ್. ಹೌದು, ಎನ್ಸೈಮ್ಸು ತುಂಬ ಸ್ಪೆಸಿಫಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು, ಮಾಲ್ಟೋಸ್ ಮೇಲೆ ವರ್ಕ್ ಮಾಡೋ ಎನ್ಸೈಮ್ಸ್ನ ನಾವು ಮಾಲ್ಟೇಸ್ ಅಂತ ಕರಿತೀವಿ. ಓಕೆನಪ್ಪ? ಹಾಗೆ ಸೂಕ್ರೋಸ್ ಮೇಲೆ ಕೆಲಸ ಮಾಡೋ ಎನ್ಸೈಮನ್ನು ಸೂಕ್ರೇಸ್ ಅಂತ ಕರಿತೀವಿ. ಓಕೆ, ಈ ಮಾಲ್ಟೋಸ್ ಇದೆಯಲ್ಲ, ಇಟ್ ಆಲ್ವೇಸ್ ವರ್ಕ್ಸ್ ಆನ್ ಮಾಲ್ಟೋಸ್ ಮೇಲೆ. ಮಾಲ್ಟೇಸ್ ಯಾವಾಗಲೂ ಮಾಲ್ಟೋಸ್ ಮೇಲೆ ಮಾತ್ರ ವರ್ಕ್ ಮಾಡುತ್ತೆ, ಸೂಕ್ರೇಸ್ ಮೇಲೆ ವರ್ಕ್ ಮಾಡಲ್ಲ. ಸೂಕ್ರೇಸ್ ಯಾವಾಗಲೂ ಸೂಕ್ರೋಸ್ ಮೇಲೆ ವರ್ಕ್ ಮಾಡುತ್ತೆ, ಮಾಲ್ಟೋಸ್ ಮೇಲೆ ವರ್ಕ್ ಮಾಡಲ್ಲ. ದೇ ಆರ್ ವೆರಿ ಸ್ಪೆಸಿಫಿಕ್. ಸೊ ಮಾಲ್ಟೋಸ್ ಬಂತ ನಿಮ್ಮ ಬಾಡಿಲಿ ವರ್ಕ್ ಮಾಡುತ್ತೆ, ಇಲ್ಲ ಸುಮ್ಮನಿರುತ್ತೆ. ಸೂಕ್ರೋಸ್ ಬಂತು ಅಂತ ಹೇಳ್ಬಿಟ್ಟು ಮಾಲ್ಟೇಸ್ ಹೋಗ್ಬಿಟ್ಟು ಸೂಕ್ರೋಸ್ ಮೇಲೆ ವರ್ಕ್ ಮಾಡಲ್ಲ. ದಿಸ್ ಕಾಲ್ಡ್ ದೇರ್ ವೆರಿ ಸ್ಪೆಸಿಫಿಕ್ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಇನ್ಕರೆಕ್ಟ್ ಆಪ್ಷನ್ ಯಾವುದಾಗುತ್ತಪ್ಪ? ಆಪ್ಷನ್ 3. ಸೊ ಮತ್ತೆ ಇನ್ನೊಂದಷ್ಟು ಕ್ವಶನ್ಸ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗುವ. ಥ್ಯಾಂಕ್ ಯು, ಬಾಯ್.